ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ರಾಜಕೀಯ ಬೆಳವಣಿಗೆ. ಪಂಚಾಯತ್ ಫೈಟ್ಗೆ ಸಜ್ಜಾಗಿದೆ ಈಗ ಕಾಂಗ್ರೆಸ್. ಈಗಾಗಲೇ ಸ್ಥಳೀಯ ಮಟ್ಟದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಅಂದ್ರೆ ಪಂಚಾಯತ್ ಫೈಟ್, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಸರಣಿ ಸಭೆಗಳು ಆರಂಭವಾಗಿದೆ. ಆದಷ್ಟು ಬೇಗ ಸ್ಥಳೀಯ ಮಟ್ಟದ ಚುನಾವಣೆಗಳನ್ನ, ತಳಮಟ್ಟದ ಚುನಾವಣೆಗಳನ್ನ ಸರ್ಕಾರ ನಡೆಸಲೇಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಫೈಟ್ಗೆ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು. ಸರಣಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ವಿಚಾರವಾಗಿ ಕೈ ನಾಯಕರ ಸರಣಿ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಮುಖಂಡರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಮೊದಲೇ ಹೇಳಿದ್ದಾರೆ, ಚುನಾವಣೆಯೆಲ್ಲ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಮಟ್ಟದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರೇ ನೇತೃತ್ವವನ್ನ ವಹಿಸಿಕೊಂಡು ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು, ಪಂಚಾಯತ್ ಫೈಟ್ಗೆ ಈಗ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಈಗ ಒಂದು ಕಡೆ ಸರ್ಕಾರಕ್ಕೆ ಈ ಸ್ಥಳೀಯ ಮಟ್ಟದ ಚುನಾವಣೆಯನ್ನ ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಒಂದು ರಣಹದ್ದಿನ ರೀತಿಯಲ್ಲಿ ತಳಮಟ್ಟದ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತ ಬಿಜೆಪಿ, ಜೆಡಿಎಸ್ ನಾನಾ ರೀತಿಯ ಪ್ರಯತ್ನವನ್ನ ನಡೆಸ್ತಾ ಇದ್ದು, ಈಗ ಪಂಚಾಯತ್ ನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರ ಎಡುವುದು ಅಂತಂದ್ರೆ ದೊಡ್ಡ ಮಟ್ಟದ ಮುಖಭಂಗ ಅದು. ಸೊ ಈ ಹಿನ್ನೆಲೆಯಲ್ಲಿ ಅದು ಕೂಡ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಚುನಾವಣೆ ಬಹಳ ಪ್ರಮುಖ ಪಾತ್ರ ವಹಿಸಿಕೊಂಡಿದೆ. ಮುಖಂಡರ ಸರಣಿ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಕಾಂಗ್ರೆಸ್ ಪರಾಜಿತರ ಸಭೆ ಆರಂಭವಾಗಿದ್ದು, ಸಂಜೆ ಸಂಯೋಜಕರುಗಳ ಸಭೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿಧಾನಸಭೆ, ಲೋಕಸಭೆಯಲ್ಲಿ ಪರಾಭವಗೊಂಡವರು ಹಾಗೆ ಎಲ್ಲರ ಜೊತೆ ಕೂಡ ಇಂದು ಡಿಸಿಎಂ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದು, ಕೆಪಿಸಿಸಿ ಇಂದಿರಾ ಭವನದಲ್ಲಿ ಸಭೆ ನಡೀತಾ ಇದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು, ಈ ಬಗ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಒತ್ತನ್ನ ಕೊಡಬೇಕು, ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಆರಂಭಿಸಬೇಕು, ಹೆಚ್ಚು ಕಾರ್ಯಕರ್ತರನ್ನ ಹುಟ್ಟು ಹಾಕಬೇಕು, ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸದೃಢಗೊಳಿಸಿ ನಿಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸೀಟ್ಗಳು ಬರಬೇಕು, ಸಮರ್ಥ ಅಭ್ಯರ್ಥಿಗಳನ್ನ ತಲಾಶ್ ಮಾಡಿ ಅವರ ಪಟ್ಟಿಯನ್ನ ನಮಗೆ ಕಳುಹಿಸಿಕೊಡಿ, ನೀವು ಕಳುಹಿಸಿದ ಪಟ್ಟಿಯನ್ನೇ ಫೈನಲ್ ಮಾಡ್ತೇವೆ, ಅವರನ್ನ ಗೆಲ್ಲಿಸಿಕೊಂಡು ಬರುವ ಹೊಣೆ ನಿಮ್ದಾಗಿರುತ್ತೆ. ಈ ಬಗ್ಗೆ ಸೂಚನೆ, ಎಚ್ಚರಿಕೆ ಎರಡನ್ನು ಕೂಡ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡಿರುವಂತದ್ದು. ನೋಡಿ, ಒಂದು, ನಿಮ್ಮ ಯಾರ್ಯಾರು ಸುಪರ್ದಿಯಲ್ಲಿ ಬರ್ತಾರೋ ಅವರ ಹೆಸರುಗಳನ್ನ ಫೈನಲ್ ಮಾಡಿ, ಅವರನ್ನ ಗೆಲ್ಲಿಸ್ಕೊಂಡು ಬರುವಂತ ಹೊಣೆಗಾರಿಕೆ ನಿಮ್ದು. ಈಗ ನಿಮ್ಮ ಪರವಾಗಿರುವಂತವ್ರು ಅಥವಾ ನಿಮಗೆ ಬಹಳ ಆಪ್ತರಾಗಿರುವಂತವ್ರು ಯಾರೇ ಇದ್ರು ಕೂಡ ಅವರ ಹೆಸರನ್ನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಲಿ ಅಧ್ಯಕ್ಷರಾಗಿ ನಿಲ್ಲಿಸೋದಕ್ಕೆ ನಿಮ್ಮ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಅವರ ಹೆಸರುಗಳನ್ನ ಕೊಡಿ ಎನ್ನುವ ಮುಖಾಂತರವಾಗಿ ಒಂದು ಕಡೆ ಪರಾಜಿತ ಅಭ್ಯರ್ಥಿಗಳು ಹಾಗೆ ಕೆಲವೊಂದಿಷ್ಟು ನಾಯಕರನ್ನ ಕರೆದು ಸಭೆಯನ್ನ ನಡೆಸಿದ್ದಾರೆ. ಮುಖಂಡರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಅದರ ಜೊತೆಗೆ ಈ ಸಂಯೋಜಕರ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾಕೆ ಸಂಯೋಜಕರ ಸಭೆ ಅಂತಂದ್ರೆ ಚುನಾವಣೆಯ ವಿಚಾರವಾಗಿ ಬಹಳ ಗಮನ ಹರಿಸಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಇನ್ನೇನು ಚುನಾವಣೆ ಹತ್ರ ಬರುತ್ತೆ ಅನ್ನುವಂತ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ